ನಮಸ್ಕಾರ ಫ್ರೆಂಡ್ಸ್, ಎಲ್ಲ ಹೆಂಗದಿರಿ? ನಾನಂತೂ ಅಗದಿ ಮಸ್ತ್ ಅಂದರೆ ಮಸ್ತ್ ಅದೀನಿ. ಇವತ್ತು ನಾನೊಂದು ಸಿಂಪಲ್ ರೆಸಿಪಿ ತಂದೀನಿ. ಏನಂತ ಹೇಳ್ತಾ ಹೋಗ್ತೀನಿ, ಸ್ಕಿಪ್ ಮಾಡಿದ ವಿಡಿಯೋನ ನೋಡ್ತಾ ಹೋಗ್ರಿ. ಹಾಗೆ ನನ್ನ ಚಾನಲ್ಗೆ ಹೊಸಬ್ರು ಯಾರು ಬಂದಿರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಮುಂಬರುವ ನನ್ನ ಎಲ್ಲ ವೀಡಿಯೋಸ್ಗೂ ಪ್ರೋತ್ಸಾಹ ಕೊಡ್ರಿ. ಇದು ಬಾಯಾಗಿಟ್ರೆ ಕರಗುವಂಥ ಎಕ್ದಮ್ ಸಾಫ್ಟ್, ನೋಡಿದರೆ ಗೊತ್ತಾಗತ್ತಲ್ರಿ. ಇದು ಹಾಗೆ ಬಾಯಲ್ಲಿ ಜರ್ರಂತ ಜರ್ಕೊಂಡು ಹೋಗ್ಬಿಡುತ್ತೆ, ಅಷ್ಟು ಸಾಫ್ಟಾಗಿ ಬಂದೈತಿ. ಅದು ಹೆಂಗೆ ಮಾಡಿದೆ, ಏನೆಲ್ಲ ಹಾಕಿ ಮಾಡಿದೆ ಅಂತ ಹೇಳ್ತೀನಿ. ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಉಮಾ ಪ್ರಕಾಶ್. ನನ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಬನ್ನಿ ಫ್ರೆಂಡ್ಸ್, ಹಂಗಂದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಕೇವಲ 3 ಪದಾರ್ಥ ಬಳಸಿ ಮಾಡಿದ್ದು. ಫಟಾಫಟ್ ಒಂದು 10 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು. ಮತ್ತು ಇದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೇಕು, ಗಿಣ್ಣು ಆ ಥರ ಅನ್ನಿಸ್ತಿರ್ಬೇಕಲ್ಲ. ಹೌದ್ರಿ, ಇದು ಗಿಣ್ಣನ. ಆದರೆ ನಾನು ಇದಕ್ಕೆ ಕೊಬ್ಬರಿ ಫ್ರೆಶ್ ಕಾಯಿ ಒಡೆದು ಅದರಿಂದ ಮಾಡಿದ್ದು. ನೋಡ್ರಿ, ಈ ಥರ ಒಂದೇ ಒಂದು ಕಾಯಿ ಒಡೆದು ಈ ಥರ ನೀಟಾಗಿ ಹಿಂದೆಲ್ಲ ಸಿಪ್ಪೆ ತಗೊಂಡು, ಅಂದ್ರೆ ಬ್ರೌನ್ ಕಲರ್ ಅಥವಾ ಕಪ್ ಕಲರ್ ಸಿಪ್ಪೆ ಇರುತ್ತಲ್ಲ, ಅದನ್ನೆಲ್ಲ ತಗೊಂಡು ಈ ಥರ ಸಣ್ಣ ಪೀಸ್ ಮಾಡಿಟ್ಕೊಂಡೆ. ಒಂದು ಸ್ವಲ್ಪನೂ ಅದು ಕಪ್ ಕಲರ್ ಇರಬಾರ್ದು. ಅದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಈ ಥರ ಸಣ್ಣ ಪೀಸ್ ಮಾಡಿಕೊಂಡು ಅದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೋಬೇಕು. ಮೊದಲು ನೀರು ಹಾಕ್ದನ ರುಬ್ಕೋಬೇಕು. ಈ ಥರ ಆಗುತ್ತೆ ನೋಡಿರಿ. ಆಮೇಲೆ 1 ಗ್ಲಾಸ್ ನೀರು ಹಾಕ್ಕೊಂಡು ನೀಟಾಗಿ ಸಣ್ಣಗೆ ರುಬ್ಕೊಂಡ್ಬಂದೆ. ನೋಡಿರಿ, ಇದು ಎಕ್ದಮ್ ನುಣ್ಣಗೆ ರುಬ್ಕೊಂಡಲ್ಲ. ಆಮೇಲೆ ಅದನ್ನ ಸೋಸ್ಬೇಕು. ಸೋಸೋದು ಅಂತಂದರೆ ಈ ಥರ ಸ್ಟ್ರೈನರ್ ಇಟ್ಟು ಅದ್ರ ಮೇಲೆ ಒಂದು ಕಾಟನ್ ಬಟ್ಟೆ ಹಾಕ್ಕೊಂಡು, ಅಂದರೆ ಕಾಟನ್ ಬಟ್ಟೆ ಹಾಕೋದ್ರಿಂದ ಎಲ್ಲನೂ ಬರೀ ಹಾಲಷ್ಟೇ ಬರುತ್ತೆ, ಇಲ್ಲ ಸ್ವಲ್ಪ ತರಿ ಬರುತ್ತೆ ಬರೀ ಸ್ಟ್ರೈನರಲ್ಲಿ ಸೋಸ್ಕೊಂಡ್ರೆ. ಅದನ್ನ 2 ಸಲ ಮಿಕ್ಸರ್ ಜಾರಿಗೆ, ಅಂದರೆ ಉಳಿದಿದ್ದು ಎಲ್ಲನೂ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸೋಸ್ಕೊಂಡಾದ್ಮೇಲೆ ಇಷ್ಟು ಪೌಡ್ರ್ ಉಳಿತು. ಇದನ್ನು ಬೇಕಂದರೆ ತಕ್ಷಣಕ್ಕೆ ಪಲ್ಯಕ್ಕೂ ಬಳಸ್ಕೋಬೋದು ಅಥವಾ ರೈಸ್ಗೆ ಬಳಸ್ಕೋಬೋದು. ಈಗ ಸೋಸಿಟ್ಕೊಂಡಂಥ ಹಾಲು ಇಷ್ಟು ತಿಕ್ನೆಸ್ ಬಂತು ನೋಡ್ರಿ, ಕಾಯಿ ಹಾಲು. ಇದು ನಾನು 2 ಗ್ಲಾಸ್ ಮೆಜರ್ಮೆಂಟ್ನಾಗ ಅಂತ ಹೇಳ್ತಾ ಇದ್ದೀನಿ. 1 ಗ್ಲಾಸ್ ಈಗ ಫುಲ್ಲು ರೆಡಿ ಮಾಡ್ಕೊಂಡಂಥ ಹಾಲು ಹಾಕ್ಕೊಂಡೆ. ಇನ್ನೊಂದು ಗ್ಲಾಸ್ ಇತ್ತಲ್ಲ, ಅದರಲ್ಲಿ ಸ್ವಲ್ಪ ಉಳಿಸ್ಕೊಂಡು ಅದೇ ಗ್ಲಾಸ್ನಲ್ಲಿ ಅರ್ಧ ಗ್ಲಾಸ್ನಷ್ಟು ಸಕ್ಕರೆ ಹಾಕ್ಕೊಂಡೆ. ಸಕ್ಕರೆ ನೀವು ಜಾಸ್ತಿ ಬೇಕಂದರೆ ಹಾಕೋಬೋದು. ಆಮೇಲೆ ಹಾಲನ್ನು, ಅಂದರೆ ಕೊಬ್ಬರಿ ಹಾಲನ್ನು ಯಾಕೆ ಎತ್ತಿಟ್ಕೊಂಡಿದ್ದೆ ಅಂದರೆ 3 ಸ್ಪೂನ್ನಷ್ಟು ನಾನು ಕಾರ್ನ್ಫ್ಲವರ್ ತೊಗೊಂಡೆ. ಅದನ್ನು ಗಂಟಿಲ್ದಂಗೆ ಕಲಿಸ್ಕೋಬೇಕಲ್ಲ, ಅದಕ್ಕೆ ನೀರು ಬದಲಿ ಅದೇ ಕಾಯಿ ಹಾಲನ್ನು ಹಾಕ್ಕೊಂಡು ಕಲಿಸ್ಕೊಂಡೆ. ಅದು ಒಂಚೂರು ಗಂಟಿರಬಾರ್ದು. ಈಗ ಕಾಯಿ ಹಾಲು ಮತ್ತು ಸಕ್ಕರೆ ಮಿಶ್ರಣಕ್ಕೆ ಅದು ಕಾರ್ನ್ಫ್ಲವರ್ ಕಲಿಸ್ಕೊಂಡಿದ್ವಲ್ಲ, ಆ ಮಿಶ್ರಣವನ್ನು ಹಾಕ್ಕೊಂಡು ಒಮ್ಮೆ ಈ ಥರ ಕಲಿಸ್ಕೋಬೇಕು. ಆಮೇಲೆ ಲೋ ಫ್ಲೇಮಲ್ಲಿ ಏನು ಬೇಡ, ಜೋರಾಗ ಇಟ್ಕೊಂಡು ಒಂದು 5-6 ನಿಮಿಷ ಕುದಿಸ್ಕೋಬೇಕು. ಆಮೇಲೆ 5-6 ನಿಮಿಷ ಆದಮೇಲೆ ಈ ಥರ ಗಟ್ಟಿ ಬರುತ್ತೆ, ಗಂಟನೂ ಇರಬಾರ್ದು. ಆ ಥರ ಒಟ್ಟು ನೀಟಾಗಿ ಕಲಿಸ್ಕೋತ ಇರಬೇಕು, ಒಟ್ಟು ಕೈ ಬಿಡಬಾರ್ದು. ಇದನ್ನ 5-6 ನಿಮಿಷ ಆದಮೇಲೆ ನೋಡಿರಿ ಈ ಥರ ಗಟ್ಟಿ ಬಂತು. ಗಟ್ಟಿ ಬಂದಾಗ ಮೀಡಿಯಮ್ ಉರಿ ಮಾಡ್ಕೋಬೇಕು. ಆಮೇಲೆ ತಳ ಎಲ್ಲ ಬಿಟ್ಕೋತ ಬರುತ್ತೆ. ಇದಕ್ಕೆ ನಾನೇನು ತುಪ್ಪನೂ ಬಳಸಿಲ್ಲ, ಏನೂ ಇಲ್ಲ. ಅದು ಕಾಯಿ ಹಾಲಲ್ಲೇ ಸ್ವಲ್ಪ ಜಿಡ್ಡಿನ ಅಂಶ ಅಥವಾ ತೆಂಗಿಂದ ಒಂಥರ ಎಣ್ಣೆ ಥರ ಇರುತ್ತಲ್ಲ, ಅಷ್ಟೇ ಸಾಕಾಯಿತು ಇದು ಪರ್ಫೆಕ್ಟಾಗಿ ಬರೋಕ್ಕೆ. ನೋಡಿರಿ, ಈಗ ಒಂದು 7-8 ನಿಮಿಷ ಆಯಿತು. ಈ ಥರ ತಳ ಬಿಡ್ತಾ ಬಂತು. ನನಗೆ ಈಗ ಇಷ್ಟು ರೆಡಿ ಮಾಡ್ಕೊಳಕ್ಕೆ ಪರ್ಫೆಕ್ಟಾಗಿ ಬರೋದು ಅಂತಂದರೆ ಕರೆಕ್ಟ್ ನನಗೆ 10 ನಿಮಿಷಕ್ಕೆ ಪರ್ಫೆಕ್ಟಾಗಿ ಬಂತು. ಅಂದರೆ ಮೊದಲು 5-6 ನಿಮಿಷ ಜೋರು ಉರಿ ಮಾಡಿದ್ದೆ. ಆಮೇಲೆ ಒಂದು 4-5 ನಿಮಿಷ ಸಣ್ಣ ಉರಿ ಮಾಡಿಕೊಂಡು ಬೇಯಿಸ್ಕೋತ ಬಂದೆ. ಇದನ್ನು ಈ ಥರ ಕೈ ಆಡ್ತಾ ಬಂದಾಗ ಪರ್ಫೆಕ್ಟಾಗಿ ಬಂತು. ಅದು ತಳ ಎಲ್ಲ ಬಿಟ್ಕೊಂಡು ಬರೋ ಅಷ್ಟೊತ್ತಿಗೆ 10 ನಿಮಿಷ ಸಾಕು. 10 ನಿಮಿಷದಲ್ಲಿ ಇದು ಪರ್ಫೆಕ್ಟಾಗಿ ಬಂದಿರುತ್ತೆ. ಈಗ ನೋಡಿರಿ, ಇದು ತಳ ಎಲ್ಲ ಬಿಟ್ಕೋತ ಬಂತು ನೋಡಿರಿ, ಇದು ಪರ್ಫೆಕ್ಟ್ ಬಂತು, ರೆಡಿ ಆಯಿತು. ಇದು ಬಿಸಿ ಇರುವಾಗಲೇ ಯಾವುದಾದ್ರು ಒಂದು ಪಾತ್ರೆ ಹಾಕ್ಕೋಬೇಕು. ನಾನು ಈ ಥರ ಪಾತ್ರೆ ಹಾಕ್ಕೊಂಡೆ, ಅಂದರೆ ಮೋಲ್ಡ್ಗಾದ್ರೂ ಹಾಕೋಬೋದು. ನಾನು ಇದು ಒಂದು ಚೌಕಂದು ಬಾಕ್ಸ್ ಇತ್ತು, ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಈ ಥರ ಟ್ಯಾಪ್ ಮಾಡಬೇಕು. ಈ ಥರ ಕುಟ್ಟಿದರೆ ನೀಟಾಗಿ ಎಲ್ಲನೂ ಸೇರಿಕೊಳ್ಳುತ್ತೆ, ಹೊಂದ್ಕೊಳ್ಳುತ್ತೆ. ಅದು ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ನಾರ್ಮಲ್ ಟೆಂಪ್ರೇಚರಲ್ಲಿ ಬಿಟ್ಟು, ಅಥವಾ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟು ಕಟ್ ಮಾಡಿದರೆ ಆಯಿತು. ಗಿಣ್ಣು, ನಮ್ಮ ಈ ಕಾಯಿ ಹಾಲಿನ ಗಿಣ್ಣು ಪರ್ಫೆಕ್ಟಾಗಿ ಬಂದಿದೆ ನೋಡಿರಿ. ಎಷ್ಟು ಬಳಗ್ತಾ ಇದೆ ನೋಡಿರಿ. ಬರೀ 3 ಪದಾರ್ಥ ಬಳಸಿ ಎಕ್ದಮ್ ಸಾಫ್ಟಾಗಿರುವಂಥ ಗಿಣ್ಣು, ಅದು ಕಾಯಿಂದ ಮಾಡಿದ್ದು ಗಿಣ್ಣು ಭಾಳ ಟೇಸ್ಟಾಗಿತ್ತು. ಅದಕ್ಕೆ ನಿಮಗೂ ಶೇರ್ ಮಾಡೋಕ್ಕೆ ಬಂದೆ. ಫ್ರೆಂಡ್ಸ್, ನೀವು ಒಂದ್ಸಲ ಟ್ರೈ ಮಾಡಿರಿ, ಹೆಂಗಾತ ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ನನ್ನ ಮುಂಬರೋ ಎಲ್ಲ ವೀಡಿಯೋಸ್ಗೂ ಪ್ರೋತ್ಸಾಹ ಕೊಡ್ರಿ. ಇದನ್ನು ಮಾಡಿಟ್ಟು ಒಂದು 2-3 ದಿನ ಹಾಗೆ ತಿನ್ಬೋದು. ಫ್ರಿಜ್ಜಲ್ಲಿ ಆದರೆ ಒಂದು 4-5 ದಿನ ಬರುತ್ತೆ. ಇದು ಮಕ್ಕಳಿಗೆ ಮತ್ತು ವಯಸ್ಸಾದವರಿಗೆ ಈಸಿಯಾಗಿ
ತಿನ್ನಕ್ಕೆ ಕೊಡ್ಬೋದಲ್ರಿ, ಭಾಳ ಸಾಫ್ಟ್ ಆಗಿರೋದ್ರಿಂದ. ಧನ್ಯವಾದಗಳು ಫ್ರೆಂಡ್ಸ್, ನನ್ನ ಚಾನಲ್ನ ವೀಕ್ಷಣೆ ಮಾಡಿದ್ದಕ್ಕೆ. ಮತ್ತೊಂದು ರೆಸಿಪಿ ಜೊತೆಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.